ಇಡ್ಲಿಗೆ ಒಂದು ಮೆಂತ್ಯ ಸಾರನ್ನು ಮಾಡೋಣ ಅಂತ ನಾನಿಲ್ಲಿ ಬಾಣಲಿಗೆ 1 ಸ್ಪೂನ್ನಷ್ಟು ಇದನ್ನು ಹಾಕ್ಕೊಡಿದ್ದೀನಿ, ಕೊಬ್ಬರಿ ಎಣ್ಣೆಯನ್ನು, ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊತಾ ಇದ್ದೀನಿ. ಇದು ಹುರಿತಾ ಬಂದ ಹಾಗೆ ನಾವು ಒಂದೆರಡು ಒಣಮೆಣಸನ್ನು ಸೇರಿಸ್ಕೊಂಡು ಅದು ಸ್ವಲ್ಪ ಘಮ ಬರಬೇಕು. ಆಮೇಲೆ ಒಣಮೆಣಸನ್ನು ಸೇರಿಸ್ಕೊಂಡು ಇದನ್ನು ಹುರ್ಕೊಂಡು ಕಾಯಿಯ ಜೊತೆಗೆ ಇದನ್ನು ರುಬ್ಕೊಂಡು ಹುಣಸೆಹಣ್ಣು ಕಾಯಿ ಜೊತೆಗೆ ಒಣಮೆಣಸನ್ನು ಇದಕ್ಕೆ ತೊಗೊಂಡಿದ್ದೀನಿ, ಮೆಂತ್ಯ ಮತ್ತು ಒಣಮೆಣಸು. ಹಾಗೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ಕಾಯಿ ತುರಿ, 2 ಎಸಳು ಹುಣಸೆಹಣ್ಣು, ಹಾಗೆ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಅರಿಶಿನ, ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಬಿಡೋಣ. ಎಣ್ಣೆ ಕಾದಿದೆ, ಚೂರು ಸಾಸಿವೆ, ಚೂರು ಜೀರಿಗೆ, ಹಾಗೆ ಒಣಮೆಣಸು, ಕರಿಬೇವಿನ ಸೊಪ್ಪು, ಒಂದು ಚೂರು ಇಂಗು, ಇದನ್ನು ಹಾಕ್ಕೊಂಡು ನಾವು ರುಬ್ಬಿಕೊಂಡಂತಹ ಮಸಾಲೆಯನ್ನು ಸೇರಿಸೋಣ. ಈಗ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು, ಈಗ ನಾವು ಏನು ಮಿಕ್ಸಿಯನ್ನು ಇದು ಮಾಡಿರ್ತೀವಿ ಅದರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ನಮ್ಮ ಸಾರು ರೆಡಿ ಆಗ್ತದೆ. ಇದಕ್ಕೆ ನಾವು ಉಪ್ಪನ್ನು ಹಾಕಿದ್ದೀವಿ ಆಲ್ರೆಡಿ. ಇನ್ನೊಂದು ಚೂರು ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಬೇಕಾದ್ರೆ ನೋಡಿ ಹಾಕ್ಕೊಳ್ಳಿ. ಈ ಸಂದರ್ಭದಲ್ಲಿ ಒಂದು ಚೂರು ಬೆಲ್ಲ, ಯಾರಿಗೆ ಬೆಲ್ಲ ಇಷ್ಟ ಆಗಲ್ಲ ಅವ್ರು ಬೇಕಾದರೆ ಸ್ಕಿಪ್ ಮಾಡಿ ಬೆಲ್ಲನ. ಚೆನ್ನಾಗಿ ಕುದೀಲಿ. ಇದು ಮೆಂತ್ಯ ಸಾರು ಕುದೀತಾ ಇದೆ. ಇದಿಷ್ಟು ನೀರಾಗಿ ಇದೆ ನೋಡಿ. ಸ್ವಲ್ಪ ಕಹಿ ಅಂಶವನ್ನು ಹೊಂದಿದೆ, ಮೆಂತ್ಯ ಪರಿಮಳವನ್ನು ಹೊಂದಿರುತ್ತೆ. ಆರೋಗ್ಯಕರವಾದಂತಹ ಒಂದು ಸಾರು ಅಂತ ಹೇಳ್ಬೋದು. ಕಹಿ ಅಂಶವನ್ನು ಇಷ್ಟಪಡೋರಿಗೆ ಬಹಳ ಇಷ್ಟ ಆಗುತ್ತೆ. ಆದರೆ ಕಹಿ ಬೇಡವೇ ಬೇಡ ಅನ್ನೋರಿಗೆ ಮೋಸ್ಟ್ಲಿ ಇದು ಇಷ್ಟ ಆಗಲ್ಲ. ಅದು ಒಂದು ಸರಿ ಪ್ರಯತ್ನ ಮಾಡಿ ನೋಡೋದ್ರಲ್ಲಿ ಏನು ತಪ್ಪಿಲ್ಲ. ಇಷ್ಟ ಆದರೆ ಮತ್ತೆ ಮಾಡ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಈ ಮೇಲೆ ನಿಂತಿರುವಂತಹ ನೊರೆ ಎಲ್ಲ ಸ್ವಲ್ಪ ಕೆಳಗೆ ಹೋಗೋ ತನಕ ಕುದಿಸ್ಕೊಳ್ಳೋಣ. ಆ ನಿಂತಿರುವ ನೊರೆಯಲ್ಲಿ ನಮ್ಮ ಕಾಯಿಯ ಅಂಶ ಇರುತ್ತೆ. ತೆಂಗಿನಕಾಯಿ ಏನಿರುತ್ತೆ ಅದರ ಒಂದು ರುಚಿ ಇರುತ್ತೆ. ಹಾಗಾಗಿ ನಾವು ಅದನ್ನು ಸ್ವಲ್ಪ ಕುದಿಸಿ ಎತ್ಕೊಂಡ್ಬಿಟ್ರೆ ನಮ್ಗೆ ಆ ರುಚಿ ಸಿಗೋದಿಲ್ಲ. ಅದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಟಾಗ ನೊರೆ ಎಲ್ಲ ಕೆಳಗೆ ಹೋಗುತ್ತೆ. ಅಕ್ಕಿನ ಇಡ್ಲಿಗೆ ನೀರು ಚಟ್ನಿಯನ್ನು ಮಾಡಲಿಕ್ಕೆ ನಾನು 2 ಟೇಬಲ್ ಸ್ಪೂನ್ನಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಹುರಿಗಡಲೆ, 2 ಹುರಿದಂತಹ ಹಸಿಮೆಣಸು, ಇದನ್ನು ತುಂಡು ಮಾಡಿ ನಾನು ಹುರ್ಕೊಂಡಿದ್ದೀನಿ. ಹಾಗೆ 1 ಚೂರು ಹುಳಿ ಪುಡಿ ಅಥವಾ ಅಮ್ಚೂರು ಪುಡಿ ಇದ್ದರೆ ಹಾಕ್ಕೊಳ್ಳಿ, ಅಥವಾ ಹುಣಸೆಹಣ್ಣು ಹಾಕ್ಕೊಳ್ಳಿ, ಪರವಾಗಿಲ್ಲ. 1 ಸಣ್ಣ ಈರುಳ್ಳಿಯನ್ನು ಈ ರೀತಿ ದೊಡ್ಡ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡಿದ್ದೀನಿ ನಾನು, ಹಾಗೆ ತುಂಡು ಮಾಡಿದ್ದೀನಿ. ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲದರ ಜೊತೆ ಸ್ವಲ್ಪ ನೀರನ್ನು ಹಾಕಿ ಸಣ್ಣಗೆ ರುಬ್ಕೊಂಬೋಣ.
ಈ ನೀರು ಚಟ್ನಿಗೆ ಒಂದು ಒಗ್ಗರಣೆಯನ್ನು ಕೊಡಬೇಕು. ಅದಕ್ಕೆ ನಾನೊಂದು ಸಣ್ಣ ಬಾಣಲೆಯನ್ನು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಚಟ್ನಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಮಗೆ ಎಷ್ಟು ತೆಳ್ಳಗೆ ಬೇಕು ಚಟ್ನಿ ಅನ್ನೋದ್ರ ಮೇಲೆ ನಾವು ನೀರನ್ನು ಸೇರಿಸ್ಕೋಬೇಕು. ಈಗ ನಾನು ಮಾಡಿಕೊಂಡಂತಹ ಚಟ್ನಿ ಇಷ್ಟು ನೀರಾಗಿ ಇದೆ. ಇಡ್ಲಿ ಯಾವಾಗ ಸ್ವಲ್ಪ ಗೂಡಾಗಿರೋದ್ರಿಂದ ನಾವು ಚಟ್ನಿಯನ್ನು ನೀರಾಗಿ ಮಾಡ್ಕೋಬೇಕು. ಈಗ ನಮಗೆ ಈ ಬಾಣಲಿ ಕಾದಿದೆ, ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕೋಣ. ಈ ಬಾಣಲಿಗೆ ನಾನು ಒಂದು 4 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಹಾಕ್ಕೊಳ್ತಾ ಇರೋ ಕೊಬ್ಬರಿ ಎಣ್ಣೆ. ನೀವು ನಿಮ್ಗೆ ಇಷ್ಟವಾಗುವಂತಹ ಎಣ್ಣೆ, ತುಪ್ಪ ಯಾವುದು ಬೇಕಾದ್ರೂ ಹಾಕ್ಕೋಬೋದು. ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಒಣಮೆಣಸು, ಒಂದು 4-5 ಎಸಳು ಕರಿಬೇವಿನ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಕಲಿಕ್ಕೆ. ಇದಕ್ಕೆ ಉದ್ದಿನ ಬೇಳೆಯನ್ನು ಹಾಕ್ಕೋಬೇಕು. ಕೇವಲ ಉದ್ದಿನ ಬೇಳೆಯನ್ನು ಹಾಕ್ಕೊಂಡ್ರೆ ಸಾಕು, ಕಡಲೆಬೇಳೆ ಬೇಡ. ಈ ಸಂದರ್ಭದಲ್ಲಿ ಒಂದು ಚೂರು ಇಂಗು ಹಾಗೂ ಒಣಮೆಣಸು ಹಾಗೂ ಕರಿಬೇವಿನನ್ನು ಸೇರಿಸ್ಕೊತಾ ಇದ್ದೀನಿ. ಈ ಒಗ್ಗರಣೆಯನ್ನು ಸ್ವಲ್ಪ ತಣ್ಣಗೆ ಮಾಡಿ ನಾನು ಇದರೊಳಗಡೆ ಸೇರಿಸ್ಕೊತೀನಿ ಒಗ್ಗರಣೆಯನ್ನು. ಉದ್ದಿನ ಬೇಳೆ ಸ್ವಲ್ಪ ಕೆಂಪು ಬಣ್ಣ ಬರಬೇಕು. ಅಷ್ಟಾದಮೇಲೆ ನಾವು ಚಟ್ನಿಗೆ ಇದನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ತಣ್ಣಗಾಗಿದೆ, ಇದನ್ನು ನಾನು ಈಗ ಚಟ್ನಿಗೆ ಮಿಕ್ಸ್ ಮಾಡ್ತೀನಿ. ಚಟ್ನಿ ರೆಡಿ. ನಮಸ್ಕಾರ ಎಲ್ರಿಗೂ. ಇವತ್ತು ಇಡ್ಲಿಯನ್ನು ಮಾಡಲಿಕ್ಕೆ ನಾನು 3/4 ಲೋಟದಷ್ಟು ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ. 1 ಟೇಬಲ್ ಚಮಚದಷ್ಟು ದಪ್ಪ ಅವಲಕ್ಕಿ ಹಾಗೂ ಇದೇ ಲೋಟದ ಅಳತೆಯಲ್ಲಿ 2 ಲೋಟ ರವೆಯನ್ನು ತೊಗೊಂಡಿದ್ದೀನಿ. ಈಗ ನಾವು ಉದ್ದಿನ ಬೇಳೆಯನ್ನು ನೆನೆಸ್ಕೊಳ್ಳೋಣ, ಹಾಗೆ ಅವಲಕ್ಕಿಯನ್ನು ನೆನೆಸ್ಕೊಳ್ಳೋಣ. ಯಾರಿಗೆ ಇಡ್ಲಿ ತುಂಬ ಹುಳಿ ಬೇಡ ಅನ್ಸುತ್ತೋ ಇವರು ಇಡ್ಲಿ ಮಾಡೋದು ಸಹ ಒಂದು 2-3 ಗಂಟೆ ಮೊದಲು ಈ ಅವಲಕ್ಕಿಯನ್ನು ನೆನೆಸ್ಕೊಂಡು ಅದನ್ನು ಕೈಯಲ್ಲಿ ಚೆನ್ನಾಗಿ ಹಿಚ್ಕೆ ಅಥವಾ ಮಿಕ್ಸಿಯಲ್ಲಿ ಹಾಕಿ ಹಿಟ್ಟಿನೊಂದಿಗೆ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ನಮಗೆ ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಇಡ್ಲಿ ಅನ್ನೋರು, ನೀವು ಉದ್ದಿನ ಬೇಳೆ ನೆನೆಸುವಾಗಲೇ ಅವಲಕ್ಕಿಯನ್ನು ಕೂಡ ನೆನೆಸ್ಕೊಳ್ಳಿ. ನಾನು ಇದನ್ನು ರುಬ್ಬೋಕ್ಕಿಂತ ಮುಂಚೆ ಒಂದು 10 ನಿಮಿಷ ಮುಂಚೆ ನೆನೆಸ್ಕೊಂಡು ರುಬ್ತೀನಿ. ಇದೆಲ್ಲವನ್ನು ಚೆನ್ನಾಗಿ ತೊಳೆದು ನೆನೆಸ್ಕೊಳ್ಳೋಣ. ಈಗ ರವೆಯನ್ನು 10 ನಿಮಿಷ ಮೊದಲು ಒಂಚೂರು ನೆನೆಸಿಟ್ಕೊಂಡು ಆಮೇಲೆ ರುಬ್ಬಿದ ಉದ್ದಿನ ಹಿಟ್ಟನ್ನು ಹಾಕಿ ಕಲಿಸ್ಕೊಂಡ್ರೆ ಸಾಕು. ಮೊದಲೇ ನೆನೆಸೋದು ಬೇಡ. ನಾವು ಇಟ್ಕೊಂಡಂಥ ರವೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ನೆನೆಯಲಿ. ಅದು ಚೆನ್ನಾಗಿ ತೊಳೆದು ಇಟ್ಕೊಂಬಿಡೋಣ. ಅದ್ರ ಮೇಲಿನ ನೀರನ್ನು ನಾವು ಬಗ್ಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಉದ್ದಿನ ಕಾಳು ಚೆನ್ನಾಗಿ ನೆಂದಿದೆ. ನಾನು ಇದನ್ನು ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ನಾವು ಇಲ್ಲಿ ನೆನೆಸಿರುವಂಥ ಅವಲಕ್ಕಿಯನ್ನು ಕೂಡ ಸೇರಿಸ್ಕೊಳ್ಳೋಣ ಪೂರ್ತಿಯಾಗಿ. ಅವಲಕ್ಕಿ ಮತ್ತು ಉದ್ದಿನ ಕಾಳನ್ನು ನಾನು ನೆನೆಸ್ಕೊಂಡಿದ್ದೀನಿ. ಇದನ್ನು ರುಬ್ಕೊಂಬಿಡೋಣ. ಈಗ ನುಣ್ಣಗೆ
ರುಬ್ಕೊಂಡಿದ್ದೀವಿ. ಇದನ್ನು ರವೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ರವೆಯ ಮೇಲಿನ ನೀರನ್ನು ಬಸಿದು ಮಿಕ್ಸ್ ಮಾಡೋಣ. ಇದನ್ನು ನಾವು ನೀರನ್ನು ಬಸಿದು ಕ್ಲೀನಾಗಿ ನೀರು ತಗೊಂಡ್ಬಿಡ್ಬೇಕು. ಇದನ್ನು ಕೊನೆಯಲ್ಲಿ ನೀರು ತೆಗಿಲಿಕ್ಕೆ ಆಗಲ್ಲ. ಆವಾಗ ನಾವು ಬೇಕಾದ್ರೆ ಟೀ ಸೋಸುವಂತಹ ಗಾಳಿ ಥರ ಯಾವ್ದಾದ್ರು ಸೋಸುವ ಇದರಲ್ಲಿ ಸೋಸ್ಕೊಂಡ್ಬಿಡೋಣ ಕ್ಲೀನಾಗಿ. ಸ್ವಲ್ಪ ನೆನೆಸಿ ಮಿಕ್ಸ್ ಮಾಡಿದ್ರೆ ಇಡ್ಲಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಉದ್ದು ಒಂದು ನಮಗೆ ಬಲ ಕೊಡುವಂತಹ ವಸ್ತು. ಹಾಗಾಗಿ ಬೆಳಗಿನ ತಿಂಡಿಗೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಇಡ್ಲಿಯನ್ನೇ ಎಲ್ಲರೂ ಪ್ರಿಫರ್ ಮಾಡ್ತಾರೆ. ಎಣ್ಣೆ ಇಲ್ಲದಂತಹ ಮೃದುವಾದಂತಹ ಜೀರ್ಣಕ್ಕೆ ಅನುಕೂಲವಾಗಿರುವಂತಹ ಒಂದು ತಿಂಡಿ ಅಂತ ಹೇಳ್ಬೋದು. ಇದನ್ನು ನಾನು ಸೋಸ್ಕೊಂಡ್ಬಿಡ್ತೀನಿ. ಇದನ್ನು ಈಗ ಇದಕ್ಕೆ ಸೇರಿಸ್ಕೊಡ್ತೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾವಾಗಲೂ ಒಂದೇ ಡೈರೆಕ್ಷನ್ನಲ್ಲಿ ನಾವು ಇದನ್ನು ಮಿಕ್ಸ್ ಮಾಡಬೇಕು ಹಿಟ್ಟನ್ನು. ನೋಡಿ, ಇಷ್ಟಾದ ಇದ್ದರೆ ಸಾಕು. ಗಟ್ಟಿ ಆಯಿತು ಅಂದರೆ ಒಂಚೂರು ನೀರನ್ನು ಹಾಕ್ಕೋಬೋದು. ಆದರೆ ನಮಗೀಗ ಈ ಹದ ಸರಿ ಇದೆ. ಅದಕ್ಕೆ ರವೆಯನ್ನು ಬಸ್ತು ಹಾಕ್ಕೊಂಡಾಗ ನಮಗೆ ಅನುಕೂಲ ಆಗುತ್ತೆ. ಇದು ಇದನ್ನು ಕ್ಲೀನಾಗಿ ಮುಚ್ಚಿ ಒಂದು ಕಡೆ ಇಟ್ಬಿಡೋಣ. ಈಗ ಇದಕ್ಕೆ ಉಪ್ಪನ್ನು ಹಾಕಿಲ್ಲ, ಬೆಳಗ್ಗೆ ಉಪ್ಪನ್ನು ಹಾಕ್ಕೊಳ್ಳೋಣ. ಬೆಳಗ್ಗೆ ರುಬ್ಕೊಂಡ್ರೆ ಸಂಜೆ ಮಾಡ್ಬೋದು, ರಾತ್ರಿ ರುಬ್ಕೊಂಡ್ರೆ ಬೆಳಗ್ಗೆ ಮಾಡ್ಬೋದು. ನಮ್ಮ ಅನುಕೂಲ ಹೇಗೆ ಆಗುತ್ತೆ ಹಾಗೆ. ಇದನ್ನು ನೆನೆಲಿಕ್ಕೆ ಬಿಟ್ಬಿಡೋಣ. ಇಡ್ಲಿ ಹಿಟ್ಟು ಫರ್ಮೆಂಟೇಷನ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಸೋಡಾ. ಇದಕ್ಕೆ ಒಂಚೂರು ನೀರು ಹಾಕ್ಕೊಡ್ತೀನಿ. ಸೋಡಾ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆಯನ್ನು ಮಿಕ್ಸ್ ಮಾಡೋದ್ರಿಂದ ಇಡ್ಲಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಇಡ್ಲಿ ಪ್ಲೇಟ್ಗೆಲ್ಲ ಒಂಚೂರು ತುಪ್ಪವನ್ನು ಒರೆಸ್ಕೊಂಡಿದ್ದೀವಿ. ಎಣ್ಣೆ ತುಪ್ಪ ಏನು ಬೇಕಾದ್ರೂ ಒರೆಸ್ಕೋಬೋದು ನಾವು. ನಾನು ಸ್ವಲ್ಪ ತುಪ್ಪವನ್ನು ಒರೆಸ್ಬೋದು. ಯಾಕೆಂದರೆ ಪ್ರತಿ ಇಡ್ಲಿಗೂ ನಮ್ಗೆ ಒಂದು ತುಪ್ಪದ ಫ್ಲೇವರ್ ಸಿಗುತ್ತೆ. ನಾವು ಮೇಲೆ ತುಪ್ಪ ಹಾಕ್ಕೊಂಡು ತಿಂದಿಲ್ಲ ಅಂದರೂ ಕೂಡ ಚೆನ್ನಾಗಿರುತ್ತೆ. ಈಗ ಈ ಹದದಲ್ಲಿ ಇದೆ ಹಿಟ್ಟು. ಇದನ್ನು ಎಲ್ಲ ತಟ್ಟೆಗಳಿಗೆ ಹಾಕ್ಕೊಂಡು ನಾವು ಬೇಯಿಸ್ಕೊಂಬರೋಣ. ಫುಲ್ ಹಾಕೋದು ಬೇಡ. ಈಗ ಎಲ್ಲ ಇಡ್ಲಿಗಳನ್ನು ನಾವು ಸ್ಟ್ಯಾಂಡ್ಗೆ ಜೋಡಿಸ್ಕೊಂಬಿಡೋಣ. ಇಡ್ಲಿ ಸ್ಟ್ಯಾಂಡ್ ರೆಡಿ ಮಾಡ್ಕೊಳ್ಳೋಣ. ಬೇಯಿಸ್ಕೊಂಡ್ಬಿಡ್ತೀನಿ ಇದನ್ನು. ಒಂದು ಸಣ್ಣ ಲೋಟ ಮುಚ್ಚಿಬಿಡೋಣ. 10 ನಿಮಿಷ ಅಥವಾ 12 ನಿಮಿಷ ಸಾಕಾಗುತ್ತೆ ಬೇಯಲಿಕ್ಕೆ. ಬೇಯಿಸ್ಕೊಂಬಿಡೋಣ. ಇಡ್ಲಿ ಬೆಂದಿದೆಯಾ ಚೆಕ್ ಮಾಡೋಣ. ಎಸ್, ಈ ನೋಡಿ ನಮ್ಮ ಕೈಗೆ ಅಂಟ್ತಾ ಇಲ್ಲ. ಬೆಂದ ಇಡ್ಲಿಯನ್ನು ನಾವು ತಕ್ಕೊಳ್ಳೋಣ.
ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಇಡ್ಲಿ, ನೀರು ಚಟ್ನಿ ಹಾಗೂ ಮೆಂತ್ಯಕಾಳಿನ ಸಾರು ರೆಡಿ. ಬಿಸಿ ಬಿಸಿ ಇಡ್ಲಿಯನ್ನು ತಿಂದ್ಕೊಡಿ.